ಏನು ಮಾಡ್ತದೆ, ನೀವು ಎಷ್ಟೇ ದಟ್ಟ ಅರಣ್ಯದಲ್ಲಿದ್ದರೂ ಸಹಿತ ನಿಮಗೆ ಗೂಗಲ್ ಅರ್ತ್ ನಿಮಗೆ ಎಲ್ಲಿ ಹೋಗಬೇಕನ್ನುವ ದಾರಿ ತೋರಿಸ್ತದೆ. ಹಾಗೆ ಈ ವಿಶ್ವ ಇದೊಂದು ದಾರಿ ಕಾಣದ ಭವಾರಣ್ಯ, ಇದೊಂದು ದಟ್ಟ ಅರಣ್ಯ ಇದು. ಈ ದಟ್ಟ ಅರಣ್ಯದಲ್ಲಿ ಬದುಕಿನ ದಾರಿಯೇ ತೋಚದೆ ಇರುವಾಗ ಸಮಾಜಕ್ಕೊಂದು ದಾರಿ ದೀಪವಾಗಿ ನಿಂತ ಗೂಗಲ್ ಅರ್ತ್ ಅಂದರೆ ಗುರುಗಳವರೆಲ್ಲ, ಅವರು ಗುರುಗಳವರು. ಒಂದು ಗೂಗಲ್ ಅರ್ತ್ ಇದ್ದಂಗೆ ಎಷ್ಟು ಗುರುಗಳ ನೋಡಿ, 25 ವರ್ಷಗಳ ರಜತ ಸಮಾರಂಭ. ಸುಮಾರು 14-15 ವರ್ಷಗಳ ಒಂದು ವಯಸ್ಸಿನಲ್ಲಿ ಪರಮ ಪೂಜ್ಯರು ತಮ್ಮ ದೀಕ್ಷೆಯನ್ನು ಪಡ್ಕೊಂಡ್ರು. ನಾವೆಲ್ಲರೂ ಕೂಡ ಕಬ್ಬಣ ಇದ್ದಾಗ, ಪೂಜ್ಯ ಸ್ವಾಮೀಜಿಯವರು ಹಯಸ್ಕಾಂತ ಇದ್ದಾಗ, ಆ ಹಯಸ್ಕಾಂತ ನಮ್ಮನ್ನೆಲ್ಲವನ್ನು ಕೂಡ ಎಳೆದಿಡುವಂತಹ ಶಕ್ತಿ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರಿಗಿದೆ ಅನ್ನುವಂಥದ್ದು ನಾವೆಲ್ಲರೂ ಹೋಗ್ತಾ ಇದ್ದಾರೆ. ಆದರೆ ಇನ್ನೂ ಸಮಾಜದ ಅನೇಕ ಜನ ಬಡತನದಲ್ಲಿ ಅತ್ಯಂತ ಕಷ್ಟದಲ್ಲಿದ್ದಾರೆ. ಅವರನ್ನೆಲ್ಲವನ್ನೂ ಮೇಲಕ್ಕೆತ್ತುವಂತಹ ಕೆಲಸ ಪೂಜ್ಯ ಸ್ವಾಮಿಗಳ ನೇತೃತ್ವದಲ್ಲಿ ನಮ್ಮೆಲ್ಲ ಕೂತಂತಹ ಮುಖಂಡರು ಪಕ್ಷ ಭೇದವನ್ನು ಮರೆತು ಮಾಡ್ತಾ ಇದ್ದಾರೆ. ಮಾಡಬೇಕು ಅನ್ನುವಂತಹ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಒಂದು ಸಮಾಜದ ಜನ ಬಂದಿಲ್ಲ, ಎಲ್ಲ ಸಮಾಜದವರನ್ನ ಒಟ್ಟು ಮಾಡುವಂತ ಒಂದು ಅದ್ಭುತ ಶಕ್ತಿ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸ್ವಾಮೀಜಿಗಳು ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಇವತ್ತು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಕೂಡ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, IPS IAS ಆಗಬೇಕು ಕನಸನ್ನು ಇವತ್ತು ಈ ಸಮಾಜ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕಾಣಬೇಕಾಗಿದೆ. ಮುಂದೆ ಬರೋದು ಅಂದರೆ ಹೇಗೆ ನಮ್ಮ ಸಮಾಜ ಏಳಿಗೆ ಆಗಬೇಕು, ಹೇಗೆ ನೀವೆಲ್ಲ ವಿದ್ಯಾವಂತರಾಗಬೇಕು. ಅವರು 25 ವರ್ಷಗಳ ಕಾಲ ಅವರು ಈ ಮಠದಲ್ಲಿ ನಮ್ಮ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಅಪಾರವಾದದ್ದು. ನಮ್ಮ ಸಮಾಜದವರು ಯಾರು ಹೆಚ್ಚು ಅಂಕವನ್ನು ಪಡೆದಿರ್ತಾರೆ ಅವರಿಗೆ ಸನ್ಮಾನ ಮಾಡೋದ್ರ ಜೊತೆಗೆ ಅವರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸ ಪ್ರತಿ ವರ್ಷ ತಮ್ಮದು 1 ಕೋಟಿ ರೂಪಾಯಿವರೆಗೂ ಹೆಚ್ಚು ದುಡ್ಡನ್ನ ಪ್ರೋತ್ಸಾಹಧನವನ್ನು ಕೊಡುವಂತ ಕೆಲಸವನ್ನು ಮಾಡಿದಂತ ಗುರುಗಳನ್ನ ನಾವು ಇವತ್ತು ಪಡೆದಿದ್ವಿ. ನಿಜವಾಗ್ಲೂ ನಾವು ಅಭಿನಂದಿಸುವಂತ ಕೆಲಸವನ್ನು ಆಗ್ಬೇಕಾಗಿದೆ. ಇವತ್ತು ನಮ್ಮ ಗುರುಗಳು ಬಹಳ ಅದ್ಭುತವಾದಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಈಗ ಈ 2 ಮಠಗಳನ್ನಾಗಿ ಬಾಗಲಕೋಟೆ ಮತ್ತು ಚಿತ್ರದುರ್ಗ ಮಠ ಇರೋದ್ರಿಂದ ನಮಗೆ ಇವತ್ತ ಗುರುಗಳು ಇದ್ದಾರೆ, ಗುರುನಿ ಇದೆ. ಆ ಗುರಿಯನ್ನು ಮುಟ್ಟಬೇಕಾದ್ರೆ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತು ಕೊಡುವಂತ ಕೆಲಸ ಸಮಾಜದ ಬಂಧುಗಳು ಮಾಡಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಂಧು, ನಿಜವಾದ ಸ್ವಾತಂತ್ರ್ಯ ಯಾವಾಗ ಆಗುತ್ತೆ ಅಂತಂದ್ರೆ ಭಾರತ ದೇಶದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ಪ್ರಜೆ, ಆ ಸಮುದಾಯ ಈ ಸಮುದಾಯ ಶ್ರೇಣೀಕೃತ ವ್ಯವಸ್ಥೆಯ ಸಮುದಾಯ ಅಂತಲ್ಲ, ಪ್ರತಿಯೊಬ್ಬ ಪ್ರಜೆ ಯಾವಾಗ ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಜೊತೆಯಲ್ಲಿ ಧಾರ್ಮಿಕವಾಗಿ ಸಮಾನ ಹಕ್ಕುಳ್ಳವರಾಗುತ್ತಾರೋ ಅವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತೇಳಿ. ಭವ್ಯ ಭವಿಷ್ಯ, ಭೋವಿ ಸಮಾಜದ ಭವ್ಯ ಭವಿಷ್ಯ ಎಲ್ಲಿದೆಯಪ್ಪ ಅಂತಂತಂದ್ರೆ ಶಿಕ್ಷಣವಂತರಾಗಿ
ಅಧಿಕಾರಿಗಳ ವರ್ಗ ಹೆಚ್ಚಾಗಬೇಕು. ಪ್ರತಿಯೊಬ್ಬ ಶಾಲೆಯಲ್ಲಿ ಒಬ್ಬ ಬೋವಿ ಸಮಾಜದ ಶಿಕ್ಷಕ ಇರಬೇಕು. ಪ್ರತಿ ಕೋರ್ಟಿನಲ್ಲಿ ಒಬ್ಬ ನ್ಯಾಯವಾದಿ, ಒಬ್ಬ ನ್ಯಾಯಾಧೀಶ ಇರಬೇಕು. ಪ್ರತಿ ಹಾಸ್ಪಿಟಲಲ್ಲಿ ಒಬ್ಬ ಡಾಕ್ಟರ್ ಇರಬೇಕು. ಪ್ರತಿ ಸರ್ಕಾರಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಬ್ಬ ಎಂಜಿನಿಯರ್ ಇರಬೇಕು. ಪ್ರತಿ ಹಂತದಲ್ಲೂ ಕೂಡ ಕಾರ್ಯಾಂಗದಲ್ಲಿ ಬೋವಿ ಸಮಾಜ ಯಾವಾಗ ಬರುತ್ತಲ್ಲ ಅದು ನಮ್ಮ ಭವ್ಯ ಭವಿಷ್ಯ. ಅಧ್ಯಕ್ಷರಾಗಿ ಸಿದ್ದರಾಮರು ಕೈಗೊಂಡಂತ ಅನೇಕ ಕಾರ್ಯಕ್ರಮಗಳನ್ನು ಇವತ್ತಿನ ಪರಮ ಪೂಜ್ಯ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರು ಮಾಡ್ತಾ ಇರೋದು ಮನುಕುಲಕ್ಕೆ ಒಂದು ದೊಡ್ಡ ಸಂದೇಶವನ್ನ, ಆಶೀರ್ವಾದವನ್ನು ಮಾಡ್ತಾ ಇರ್ತಾರೆ. IAS ಪಾಸ್ ಮಾಡಿದವರಿಗೆ ಗೌರವಿಸಿದ್ರು. ಅಂದ್ರೆ ಬೋವಿ ಸಮಾಜದಲ್ಲಿ ಹುಟ್ಟಿದವರು ಕೂಡ IAS ಅಧಿಕಾರಿಗಳಾಗ್ಲಿಕ್ಕೆ, IPS ಅಧಿಕಾರಿಗಳಾಗ್ಲಿಕ್ಕೆ, ಡಾಕ್ಟರ್ಗಳಾಗ್ಲಿಕ್ಕೆ, ಇಂಜಿನಿಯರ್ಗಳಾಗ್ಲಿಕ್ಕೆ ಅರ್ಹರು. ಸಂಘಟನೆ, ಹೋರಾಟ, ಅದನ್ನ ಸ್ವಾಮೀಜಿಯವರು ಈ ಬೋವಿ ಗುರುಪೀಠದ ಪೀಠಾಧಿಕಾರಿಗಳಾದ ಮೇಲೆ ನಿರಂತರವಾಗಿ ಆ ಕೆಲಸವನ್ನ ಮಾಡ್ತಾರೆ. ಈ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳ ಬೋವಿ ಸಮಾಜದ ಪೀಠದ ಜೊತೆಯಲ್ಲಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳವರ ಮಠ ಸದಾಕಾಲ ಜೊತೆಯಲ್ಲಿ ಇರುತ್ತೆ.